ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಸೌಜನ್ಯಳನ್ನ ಕೊಲೆ ಮಾಡಿಸಿದ್ದು ಇವರೇ. ಇದು ಪಾರ್ಟ್ 2 ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಯೋಗೇಶೇ ಇಷ್ಟಕ್ಕೆಲ್ಲ ಕಾರಣ, ಯೋಗೇಶೇ ಮಾಡಿಸಿರೋಂಥದ್ದು. ಅವರು ಸರ್ ಒಂದು ಹೆಣ್ಮಗಳನ್ನ ರೇಪ್ ಮಾಡ್ಬಿಟ್ಟಿದೀವಿ, ಆ ರೇಪ್ ಆಗಿರೋಂಥ ಹೆಣ್ಮಗಳನ್ನ ತಗೊಂಡೋಗಿ ನಾವು ನೇತ್ರಾವತಿ ತಡದಲ್ಲಿ ಬಿಸಾಕ್ತಿವಿ, ಅವ್ರ ಕಡೆಯವ್ರೇನಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರೆ ನೀವು ಕಂಪ್ಲೇಂಟ್ ಕೇಸ್ ತಗೊಳ್ಳೋಂಥದ್ದು, ಇವ್ರನ್ನ ಆರೋಪಿಗಳು ಮಾಡೋಂಥದ್ದು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳಿದಾಗ, ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನಂದ್ರೆ, ಅವಳಿಗೆ ತುಂಬಾ ಬ್ರಿಲಿಯಂಟ್ ಇದ್ದಾರೆ, ಅವಳಿಗಿನ ಜೀವಂತವಾಗಿ ಉಳಿಸಬೇಡಿ, ರಿಕವರಿ ಆಗಿ ಬಂದಿದ ತಕ್ಷಣ ನಿಮ್ಮನ್ನೆಲ್ಲಾರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿ ಆ ಹೆಣ್ಮಗಳನ್ನ ಕೊಲೆ ಮಾಡಿಸಿ, ಆ ಹೆಣ್ಮಗಳ ಮರ್ಮಾಂಗಕ್ಕೆ ಮರಳು ತುಂಬೋ ಅಂತ ಒಂದು ಇದ್ ಮಾಡಿಸಿ ಆ ಹೆಣ್ಮಗಳು ಕೊಲೆ ಆಗೋದಕ್ಕೆ ಕಾರಣ ಆಗುವಂತ ಒಂದು ಅಧಿಕಾರಿ ವಿಚಾರವಾಗಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಬಿಟ್ಟಿದ್ದೆ, ಯೋಗೇಶ್ ವಿಚಾರವಾಗಿ. ಅದಾದ್ಮೇಲೆ ಜಾಸ್ತಿ ಜನ ಈ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ಗಳೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಯಾವ ತರ ಕಾಮೆಂಟ್ ಮಾಡಿದ್ದಾರೆ ಗೊತ್ತಾ? ಶ್ರೀ ಮಂಜುನಾಥ ಸ್ವಾಮಿಗಳ ಫೋಟೋ ಹಾಕೊಂತಾರಣ್ಣ, ಫೋಟೋ ಹಾಕೊಂಡು ನಕಲಿ ಖಾತೆನ ಸೃಷ್ಟಿ ಮಾಡಿಕೊಂಡು ನೀನ್ ಹೇಳ್ತಾ ಇರೋಂಥದ್ದೆಲ್ಲ ಸುಳ್ಳು, ಯೋಗೇಶು ದೇವ್ರಂತ ಮನುಷ್ಯ, ಅವನು ಸೌಜನ್ಯ ಸಾವಿಗೆ ಅವನೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನ ಕೆಲವರು ಇದೇ ಮಂಜುನಾಥ ಸ್ವಾಮಿಗಳ ಫೋಟೋ ಹಾಕೊಂಡು ಕೆಟ್ಟದಾಗೆಲ್ಲ ಮೆಸೇಜ್ ಹಾಕ್ತಾರೆ. ಇಂಥ ಬೋಳೆ ಮಕ್ಕಳನ್ನ ನಾನು ಕೇರ್ ಮಾಡಲ್ಲ. ನಾನು 15 ವರ್ಷ ನಾನು ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದ್ದು. ಈ 15 ವರ್ಷದಲ್ಲಿ ನನ್ನ ಎದುರುಗಡೆ ಬಂದು ನಿಂತ್ಕೊಂಡು ಯಾವನು ಮಾತಾಡಿಲ್ಲ ಇಲ್ಲಿ ತನಕ. ಎಲ್ಲ ಈ ಫೇಸ್ಬುಕ್ಗಳಲ್ಲಿ ಕಾಮೆಂಟ್ ಮಾಡೋರೆ, ಎದುರುಗಡೆ ಯಾವನು ಬಂದು ನಿಂತ್ಕೊಂಡು ಮಾತಾಡೇ ಇಲ್ಲ ಇಲ್ಲಿ ತನಕ. ಇದು ಒಂದು ವಿಚಾರ ಬಿಟ್ಬಿಡ್ರಿ, ಅದೊಂದು ಕಡೆ ಇರ್ಲಿ. ಇವ್ರು ಹೇಳ್ತಾರಲ್ಲ, ಯಾರೋ ಯೋಗೇಶ್ ತಪ್ಪೇ ಮಾಡಿಲ್ಲ, ಯೋಗೇಶು ಸೌಜನ್ಯ ವಿಚಾರವಾಗಿ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರ ಸಂದೇಶ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ, ಒಂದು ಮಾತಾಡ್ತಾ ಇದ್ದಾನೆ ಅಂದ್ರೆ ಯಾವುದೇ ಕಾರಣಕ್ಕೂ ದಾಖಲೆಗಳಿಲ್ದಿರೋ ಏನು ಮಾತಾಡಲ್ಲ. ಯೋಗೇಶ್ ಅವರು ಇಂತಹ ವಿಚಾರಗಳಲ್ಲಿ ಭಾಗಿಯಾಗಲ್ಲ, ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯೋಗೇಶ್ ಅವರು ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡಿದ್ರು. ಇನ್ನೊಂದು, ಯೋಗೇಶು ನಾನು ವಿಡಿಯೋ ಮಾಡಿದಾದ್ಮೇಲೆ 3 ಪೊಲೀಸ್ ಸ್ಟೇಷನ್ ನಾನು ಕರೆಸ್ತಾನೆ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಇಲ್ಲೇ ಬಂದು ಲೋಕಲ್ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕರೆಸಿ ನಾನು ಮಾತಾಡೋದು ಎಲ್ಲ ಆಯ್ತು. ಪೊಲೀಸ್ ಸ್ಟೇಷನ್ ಹೋಗಿದ್ದಾಯ್ತು, ಮಾತಾಡಿದ್ದಾಯ್ತು, ಎಲ್ಲ ಆಯ್ತು. ಇದು ಲೀಗಲ್. ಯಾಕಂದ್ರೆ ಈಗ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೂ ರೈಟ್ಸ್ ಐತೆ. ಮತ್ತೆ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟ್ ಇದ್ ಮಾಡಿದ್ದಾರೆ, ಅದಕ್ಕೂ ಅದು ಲೀಗಲ್ಲೇ ಮಾಡ್ಲಿ. ಅದನ್ನೆಲ್ಲ ನಮ್ಗೆ ಶಕ್ತಿ ಇದೆ, ನಾವು ಮಾಡ್ತೀವಿ. ಅದೇನೇ ಆಗ್ಲಿ ಏನೇ ಆಗ್ಲಿ, ಜನ ನನಗೂ ಸಪೋರ್ಟ್ ಮಾಡೋಂಥ ಜನ ಇದ್ದಾರೆ. ಯಾವ ಟೈಮಲ್ಲಿ ಕಷ್ಟ ಅಂತ ಹೇಳ್ಬಿಟ್ಟು ಬಂದಾಗ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ನನಗೆ ಸಪೋರ್ಟ್ ಮಾಡಿರೋಂಥ ಜನ ಇದ್ದಾರೆ ಕರ್ನಾಟಕದಲ್ಲಿ. ನಾನು ಇವರು ಬೆದರಿಕೆಗಳಿಗೆಲ್ಲ ಅಂಜೋ ಅಂತ ಮಗು ಅಲ್ಲ. ಇದು ಒಂದು ಪರ್ಸನಲ್ ಆಗಿ ಟಚ್ ಮಾಡ್ತಾನೆ. ಈ ಕಂಪ್ಲೇಂಟ್ಗಳು ಕೊಡೋದು ಅದನ್ನ ಲೀಗಲ್ ಆಗಿ ಕೊಟ್ಕೊಂಡ್ರೆ ಆಯ್ತು, ಲೀಗಲ್ ಆಗಿ ನಾವು ಕಾನೂನಾತ್ಮಕವಾಗಿ ಅದೇನೈತೋ ಅದನ್ನ ಮಾಡೋಣ, ಅದ್ರಲ್ಲಿ 2 ಮಾತಿಲ್ಲ. ಆದರೆ ಪರ್ಸನಲ್ ಆಗಿ ಟಚ್ ಮಾಡ್ಕೊಂತಾನೆ. ಏನ್ ಗೊತ್ತಾ, ಸಂದೇಶ್ ಮೇಲೆ ಇದಕ್ಕೆ ಮೊದಲು ಎಷ್ಟು ಕೇಸ್ ಐತಿ, ಸಂದೇಶ್ ಫ್ಯಾಮಿಲಿ ಏನು, ಮನೆ ಏನು, ಮತ್ತೆ ನಮ್ಮ ತಂದೆನ ಯಾರೋ ಬೇರೆ ಬೇರೆಯವರು ಬೇರೆ ಬೇರೆ ಕಾರ್ಯಗಳೆಲ್ಲ ಮಾಡ್ಕೊಂಡ್ ಬಂದು 2 ವೀಲರ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಫಾಲೋ ಮಾಡೋಂಥದ್ದು, ಇದೆಲ್ಲ ಸಂದೇಶನ ಪರ್ಸನಲ್ ಆಗಿ ಟಚ್ ಮಾಡ್ಕೊಳ್ರಿ. ನಿಮ್ಗೆ ತುಂಬಾ ಒಳ್ಳೇದೇ ಇದೆಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯೋಗೇಶ್ನ ಸುಮ್ಮನೆ ಬಿಡೋಂಥ ವ್ಯಕ್ತಿ ನಾನಲ್ಲ. ಕೆಲಸ ಇದು ಡಾಕ್ಯುಮೆಂಟ್ ಇದೆ, ಈ ಡಾಕ್ಯುಮೆಂಟ್ ಇವಾಗ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಯೋಗೇಶ್ದು ಕೆಲಸದಿಂದ ವಜಾ ಮಾಡಿಸಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅದು ನಾನು ಮಾಡಿಸ್ತೀನಿ. ಯಾಕೆ ಯೋಗೇಶ್ನೇ ನಾನು ಪ್ರೆಸ್ ಮಾಡಿ ಯೋಗೇಶ್ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಸೌಜನ್ಯ ಸಾವಿಗೆ ನೇರವಾಗಿ ಕಾರಣ ಆಗುವಂಥದ್ದೇ ಯೋಗೇಶ್ ವಿಚಾರವಾಗಿ ನಾನು ಮಾತಾಡಬೇಕು. ಕರ್ನಾಟಕ ರಾಜ್ಯದ ಜನತೆಗೆ ಅಂದ್ರೆ ಏನು ನೋಡ್ತಾ ಇರುವಂತ ಜನತೆಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅಂದ್ರೆ, ಇದರಲ್ಲಿ ಯೋಗೇಶ್ನ ಕೊಲೆ ಆರೋಪಿಯಾಗಿ ಮಾಡಲೇಬೇಕು ಈ ಕೇಸಲ್ಲಿ. ಇಷ್ಟ ಆಯ್ತು. ಈಗ ಯೋಗೇಶ್ ತುಂಬಾ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲಪ್ಪ ನೀವು. ನೋಡಿ, ಅವನು ಕೆಟ್ಟ ಕೆಲಸಗಳು, ಎಷ್ಟು ಕೆಟ್ಟ ಕೆಲಸಗಳು ಮಾಡಿರೋದು ಯೋಗೇಶು. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಮಾಡಿರೋದು, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಎಷ್ಟು ಹಗರಣಗಳು ಮಾಡಿರೋದು. ಸುಮ್ಮನೆ ಮಾತಾಡ್ತೀನ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ. ನಮ್ಮ ಸೌಜನ್ಯ ಅವರು ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಮರ್ಡರ್ ಆದ್ಮೇಲೆ ಕೇವಲ ಒಂದು 4 ತಿಂಗಳಿಗೆ, ಮೇ ಬಿ 19ನೇ ತಾರೀಕು ಮಾರ್ಚ್ 2013, 19ನೇ ತಾರೀಕು ಮಾರ್ಚ್ 2013. ನೋಡಿ, ಇಲ್ಲಿ ಐತೆ ಡಾಕ್ಯುಮೆಂಟ್, ನಮ್ಮ ಹತ್ರ ಇದೆ. ಈಗ
ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟು ಸಮಯದಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಯಾವ್ದೋ ಪೊಲೀಸ್ ಯೋಗೇಶ್ ಕೊಟ್ಟಿರೋಂತ ಜೀಪ್ ನ ರೋಡ್ ಸೈಡ್ ಹಾಕ್ಬಿಟ್ಟು ವಸೂಲಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಯಾರ್ಯಾರ ಡಾಕ್ಯುಮೆಂಟ್ ಇಲ್ಲ ಅವ್ರ ಡಾಕ್ಯುಮೆಂಟ್ಗಳೆಲ್ಲ ಪರಿಶೀಲನೆ ಮಾಡೋಂಥದ್ದು, ವಸೂಲಿ ಮಾಡೋಂಥದ್ದು ಹಿಂಗ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಯೋಗೇಶ್ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ 19ನೇ ತಾರೀಕು ಮಾರ್ಚ್. ಇಲ್ಲೇನಾಗುತ್ತೆ, ಪಾಪ ಸುಧೀರ್ ಅನ್ನೋ ಒಬ್ಬ ವ್ಯಕ್ತಿ, ನಿನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನಿನ್ನ ಹತ್ರ ಏನು ಇಲ್ಲ, ನಿಮ್ಮ ಹತ್ರ ಯಾವ್ದೇ ಸಂಬಂಧಪಟ್ಟಂತ ಯಾವ್ದೇ ಪೇಪರ್ಗಳಿಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅವನ ಮೇಲೆ 1300 ರೂಪಾಯಿ ಫೈನ್ ಹಾಕ್ತಾನೆ. ಎಷ್ಟೋ ಆ ಗಾಡಿಗೆ 1300 ರೂಪಾಯಿ ಫೈನ್ ಹಾಕ್ತಾನೆ. 1300 ರೂಪಾಯಿ ಫೈನ್ ಹಾಕ್ಬಿಟ್ಟು 1300 ರೂಪಾಯಿ ಕೂಡ ಚೀಟಿ ಬರ್ದು ಕೊಡ್ತಾನೆ. ಏನೋ ಫೈನ್ ಚೀಟಿ. ಆದ್ರೆ ಅದ್ರ ಒಳಗೆ ಬರೆಯುವಂತದ್ದು ಏನಂದ್ರೆ ವೆಹಿಕಲ್ ನಂಬರು ಮತ್ತೆ ಸುಧೀರ್ ಅನ್ನೋನ್ಗೆ ಯಾವ ತರ ಇದ್ ಮಾಡ್ತಾನಂದ್ರೆ, ನೋಡಿ ಇಲ್ಲಿದೆ ವೆಹಿಕಲ್ ನಂಬರು KA 219638. ಇದು ಸಂಬಂಧಪಟ್ಟಂಗೆ ಈ ವೆಹಿಕಲ್ಗೆ ಏನ್ ಮಾಡ್ತಾನೆ, ಅವನು ಕೊಡಂತದ್ದು 1300 ರೂಪಾಯಿ ಫೈನ್ ಚೀಟಿ. ಆದ್ರೆ ಒಳಗೆ ರಸೀದಿ ಇನ್ನೊಂದು ಇದೇನೋ ಚೀಟಿ ಇಕ್ಕಿ ಬರೀತಾರೆ. ಅಲ್ಲೇನಂತ ಬರೀತಾನಂದ್ರೆ 400 ರೂಪಾಯಿ ಅಂತ ಬರೀತಾನೆ. ಉಳಿದಿದ್ದ 800 ರೂಪಾಯಿ ನೋಡ್ಕೊಂತಾನೆ. ಯಾರೋ ಯೋಗೇಶ್ ಉಳಿದಿದ್ದ 800 ರೂಪಾಯಿ ಎಕ್ಸ್ಟ್ರಾ ಅದೇನಾಯ್ತು ದುಡ್ಡು ಅದ್ ನೋಡ್ಕೊಂತಾನೆ. ಇದು ನೋಡ್ಕೊಂಡಿದ್ದು ಯಾರು ಗೊತ್ತಾಗಲ್ಲ ಬಿಡು, ಅವನಿಗೊಂದು ಚೀಟಿ ಕೊಟ್ಬಿಟ್ಟಿದ್ದೀನಿ, ನಾನು ನಮ್ಮ ಹತ್ರ ಇರುವಂತ ಚೀಟಿಯಲ್ಲಿ 400 ರೂಪಾಯಿ ಅಷ್ಟೇ ಬರ್ದಿದ್ದೀನಿ, ಉಳಿದಿದ್ದ ದುಡ್ಡೆಲ್ಲ ನಂದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ. ಇವಾಗ ನಿಮ್ಗೆಲ್ಲ ನೋಡ್ತಾ ಇರೋರಿಗೆಲ್ಲ ಇವಾಗ ಒಂದು ಡೌಟ್ ಬರ್ತೈತಿ, ಅಲ್ಲಪ್ಪ ಸಂದೇಶ್ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ 32 ಲಕ್ಷ ರೂಪಾಯಿ ದುಡ್ಡು ಅಷ್ಟೊಂದು ದುಡ್ಡು ತಗೊಂಡಿರೋಂತ ಯೋಗೇಶ್ಗೆ ಇಲ್ಲಿ 800 ರೂಪಾಯಿ ಕಲೆಕ್ಟ್ ಮಾಡುವಂತದ್ದು ಏನೈತೆ ಅಂತ ಹೇಳ್ಬಿಟ್ಟು ನೀವು ಬರೋ ಒಂದಷ್ಟು ಡೌಟ್ಗಳು ಬರ್ತೈತಿ. ಹಿಂಗೆಲ್ಲ ಡೌಟ್ಗಳು ಬಿದ್ದುನೇ ಗುಗ್ಗು ನನ್ನ ಮಕ್ಕಳಾಗ್ಬಿಟ್ಟಿರೋದು ನಾವು. ಅಲ್ಲ, ಒಂದು ಗಾಡಿಯಲ್ಲಿ ಒಂದು ಮೋಟರ್ ಸೈಕಲ್ ಒಂದೇ ಒಂದು ಗಾಡಿಯಲ್ಲಿ ಇವನು 800 ರೂಪಾಯಿ ಹೊಡಿತಾನಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತ ಗಾಡಿಗಳು ಎಷ್ಟು, ಸಾವಿರಾರು ಗಾಡಿಗಳು. ಅಷ್ಟು ಗಾಡಿಗಳಲ್ಲಿ ಎಷ್ಟು ಕೋಟಿ ದುಡ್ಡು ಮಾಡಿರಲ್ಲ ಅವನು. ವಾರಕ್ಕೆ ಒಂದ್ಸಲಿ ಹಾಕೊಂಡು ವಸೂಲಿ ಮಾಡಿದ್ರೆ ಸಾಕು, ಎಷ್ಟು ಕೋಟಿ ದುಡ್ಡು ಮಾಡಲ್ಲ ಅವನು. ಈ ತರ ಮಾಡಿದ್ದು ಅಂದ್ರೆ ನೋಡಿ, ಎಲ್ಲಿ ಅವನು ತಪ್ಪು ಮಾಡ್ತಾನೋ ಅಲ್ಲೇ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಬರ್ತಿರ್ತೈತಿ. ಇದಾದ್ಮೇಲೆ ಏನ್ ಮಾಡ್ತಾರೆ, ಇವ್ರ ಅಪ್ಪ ಇರ್ತಾರೆ, ವೆಂಕಪ್ಪ ಕೋಟ್ಯಾನ್ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ. ಯಾರೋ ಆ ವ್ಯಕ್ತಿ ಫೈನ್ ಕಟ್ಟಿರ್ತಾನಲ್ಲ, ಆ ವ್ಯಕ್ತಿ ಅವ್ರ ತಂದೆ ವೆಂಕಪ್ಪ ಕೋಟ್ಯಾನ್ ಅಂತ. ಈ ವ್ಯಕ್ತಿಗೆ ಏನಾಗುತ್ತೆ, ಈ ವಿಚಾರ ಗೊತ್ತಾಗುತ್ತೆ. ಇವಾಗ ನನ್ಗೆ ಪೊಲೀಸ್ನವರೇ ಫೋನ್ಗಳು ಮಾಡಿ ಅಲ್ಲಿರುವಂತ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದಾರೋ, ಅದೇ ತರ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಕೆಲಸ ಮಾಡುವಂತ ಒಬ್ಬ ಪೊಲೀಸ್ ವೆಂಕಪ್ಪನವ್ರು ಫೋನ್ ಮಾಡಿ ಹೇಳ್ತಾರೆ, ಅಲ್ಲಣ್ಣ ನಿಮ್ಗೆ ಕೊಟ್ಟಿರೋಂಥದ್ದು 1300 ರೂಪಾಯಿ ಬಿಲ್ಲು, ಇಲ್ಲಿ ಬರ್ದಿರೋಂಥದ್ದು ಕೇವಲ 400 ರೂಪಾಯಿ ಅಂತ. ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, RTI ನಲ್ಲಿ ಅರ್ಜಿ ಹಾಕ್ಬಿಟ್ಟು ಡಾಕ್ಯುಮೆಂಟ್ ತರಿಸ್ಕೊಂತಾನೆ. ಆ ಡಾಕ್ಯುಮೆಂಟ್ ಅಲ್ಲಿ 400 ರೂಪಾಯಿ ಅಂತ ಇರ್ತೈತಿ. ಇವನು ಕೊಟ್ಟಿರೋ ಡಾಕ್ಯುಮೆಂಟ್ ಇಲ್ಲೇ ಐತಲ್ಲ, ಅಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟ್ ಅವನದಾನು ಅಲ್ಲೇ ಐತಲ್ಲ. ಅಂದ್ರೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್, ಒರಿಜಿನಲ್ ರಸೀದಿಯಲ್ಲಿ 1300 ರೂಪಾಯಿ ಬರ್ದವ್ರೆ. RTI ನಲ್ಲಿ ತಗೊಂಡಿರುವಂತ ರಸೀದಿಯಲ್ಲಿ ಕೇವಲ 400 ರೂಪಾಯಿ ಐತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡ್ತಾರೆ, ಯೋಗೇಶ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ನಾನೊಂದು ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನರ್ ಆಕ್ಟ್ಸ್ ಅಂತ ಹೇಳ್ಬಿಟ್ಟಿರ್ತೈತಿ, ಮೇಜರ್ ಆಕ್ಟ್ಸ್ ಅಂತ ಇರ್ತೈತಿ. ಮೈನರ್ ಆಕ್ಟ್ಸ್ ಅಂದ್ರೆ ಮೈನರ್ ಸಣ್ಣ ಪುಟ್ಟ ಗೊತ್ತಿಲ್ದಿರೋ ಏನೋ ಶಿಕ್ಷೆ ಆದ್ರೆ, ಅಕಸ್ಮಾತ್ ತಪ್ಪಾದ್ರೆ ಅದು ಕಡಿಮೆ ಶಿಕ್ಷೆಗಳು ಇರ್ತೈತಿ. ಮೇಜರ್ಗೆ ಯಾವ್ದು ಬರ್ತೈತಿ ಗೊತ್ತಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರೋ ಅಂತ ಯಾವುದೇ ದಾಖಲೆಗಳನ್ನ ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ. ಅಂದ್ರೆ ಒಂದು ರಶೀದಿ ಪುಸ್ತಕ ಆಗ್ಬೋದು, ಒಂದು ಗನ್ ಆಗ್ಬೋದು, ಅವ್ರು ಕೊಟ್ಟಿರುವಂತ ಯಾವುದೇ ವಸ್ತುಗಳನ್ನ, ಸರ್ಕಾರದಿಂದ ಕೊಟ್ಟಿರುವಂತ ಯಾವುದೇ ಜವಾಬ್ದಾರಿಗಳನ್ನ ಮಿಸ್ ಮಾಡ್ಕೊಳಂಗಿಲ್ಲ. ಸರ್ಕಾರದಿಂದ ಒಂದೇ ಒಂದು ರೂಪಾಯಿ, ಸರ್ಕಾರಕ್ಕೆ 1 ರೂಪಾಯಿ ವಂಚನೆ ಮಾಡಿದ್ರು ಪೊಲೀಸ್ ಅವರು, ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ವೆಂಕಪ್ಪ ಕೋಟ್ಯಾನ್ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇದು ಪ್ರೋಸೆಸ್ ನಡೀತಾ ಇರ್ತೈತಿ. ಏನೇನೋ ಮಾಡ್ತಾರೆ, ಆಗಲ್ಲ. ಮತ್ತೆ ಈ ವಿಚಾರ, ಈ ಕೇಸ್ ಏನಾಗುತ್ತೆ, 4 ವರ್ಷ ಆದ್ಮೇಲೆ FIR ದಾಖಲಾಗುತ್ತೆ ಯೋಗೇಶ್ ಮೇಲೆ. ನೀವು ಸಾಚ, ಅವನ್ ದೇವ್ರು, ಅವನದು ಅವನಿದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಯೋಗೇಶ್ ಅನ್ನೋ ವ್ಯಕ್ತಿ ಮೇಲೆ, ಸರ್ಕಾರಕ್ಕೆ ವಂಚನೆ ಮಾಡೋನೆ 800 ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ಟು ನೋಡಿ ಈ FIR ದಾಖಲಾತೈತಪ್ಪ. ದಾಖಲೆಗಳನ್ನ ಇನ್ಮೇಲೆ ಮಾತಾಡೋಂತ ಎಲ್ಲ ವಿಡಿಯೋಗಳು ದಾಖಲೆಗಳನ್ನ ಇಟ್ಕೊಂಡೇ ಮಾತಾಡ್ತೀನಿ, ದಾಖಲೆಗಳನ್ನ ಕೊಟ್ಟೇ ಮಾತಾಡ್ತೀನಿ. ಓಕೆನಾ? ಈ FIR ಯಾವಾಗ 2ನೇ ತಿಂಗಳು 2ನೇ ತಾರೀಕು 2017 ಈ FIR ದಾಖಲಾತಿ. ಇವಾಗ ನೀವು ನೋಡ್ತಾ ಇರೋಂತ FIR ಇದರಲ್ಲಿ ಸಂಪೂರ್ಣವಾಗಿ ದಾಖಲೆಗಳೈತಿ. ಈ FIR ಇಲ್ಲಿ ತನಕ ಯಾರನ್ನು ಪಬ್ಲಿಷ್ ಮಾಡಿಲ್ಲ. ಕರ್ನಾಟಕ ಜನತೆ ನೋಡಿ,
ನಾನು ಮಾತಾಡ್ತಾ ಇರುವಂತದ್ದು ಮಾತ್ರನೇ ಫಸ್ಟ್ ಪಬ್ಲಿಷ್ ಮಾಡ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ವಿಚಾರ ಪಬ್ಲಿಷ್ ಆಗಲಿಲ್ಲ. ನೋಡಿ ಈ FIR ಅಲ್ಲಿ ಇವಾಗ ಏನ್ ನೀವು FIR ನೋಡ್ತಾ ಇದ್ದೀರಿ, ಆ FIR ಅಲ್ಲಿ ಯೋಗೇಶ್ ಹೆಸರು ಇಲ್ಲಿದೆ ನೋಡಿ. ಅಕ್ಯೂಸ್ಡ್ ನಂಬರ್ 1 ಮಿಸ್ಟರ್ ಯೋಗೇಶ್. ಸಂದೇಶ್ ಯಾವ್ದೋ ಫೈನ್ ಹಾಕಿರೋಂಥದ್ನ ಇನ್ನೊಂದೇನೋ ಮಾತಾಡ್ತವನ ಏನು ಗ್ರಾಚಾರ ಅಂತ ಹೇಳ್ಬಿಟ್ಟು ಅನ್ಕೊಂಬೇಡ್ರಿ. ಈ ವಿಚಾರ ಆಚೆ ಬಂದಿದ ತಕ್ಷಣ ಅವ್ನ ಡ್ಯೂಟಿ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ನ ಭಯ ಬಿದ್ದು ಏನ್ ಮಾಡ್ತಾನೆ ಗೊತ್ತಾ, ಈ ವೆಂಕಪ್ಪನವರು ಸೌಜನ್ಯ ಹೋರಾಟಗಾರರ ಜೊತೆ ಇರ್ತಾರೆ, ಅವ್ರ ಜೊತೆನೆ ಒಂದಷ್ಟು ಸಮಾಜ ಸೇವೆ ಕೆಲಸಗಳು ಮಾಡ್ಕೊಂಡು ಇರ್ತಾರೆ. ಆವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತ ವ್ಯಕ್ತಿಗಳ ಹತ್ರ ಬಂದು, ಯಾರು ಈ ಯೋಗೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಸೌಜನ್ಯ ಹೋರಾಟದಲ್ಲಿ ಮುನ್ನೆಲೆಗೆ ಇದ್ದಂತ ವ್ಯಕ್ತಿ ಹತ್ರ ಬಂದು ಕಾಲುಗಳು ಬೀಳ್ತಾನೆ. ಅಯ್ಯೋ ಸಮಯ ತಪ್ಪಾಗೋಯ್ತು, ನನ್ನನ್ನು ದಯವಿಟ್ಟು ಬಿಟ್ಬಿಡ್ರಿ, ನನ್ನ ಡ್ಯೂಟಿ ಹೋಗ್ತೈತೆ, ನನ್ನ ಕೆಲಸ ಆಗ್ತೈತೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಬಿಟ್ಟು ಕೇಳಿದಾಗ ಸೌಜನ್ಯ ವಿಚಾರವಾಗುನು ಕೊಲೆ ಮಾಡಿರೋಂಥದ್ದು ರೇಪ್ ಮಾಡಿರೋಂಥದ್ದು ನಿಶ್ಚಲ್ಲೇ, ಇದಕ್ಕೆ ಸಂಬಂಧಪಟ್ಟಂಗೆ ನಾನೇ ಬಂದು ಕೋರ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆವತ್ತು ಯೋಗೇಶ್ ಬಂದು ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಒಪ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಸಮಥಿಂಗ್ ಏನೇನಾಯ್ತೋ ಈ ವಿಚಾರಗಳೆಲ್ಲ ನನಗೆ ಗೊತ್ತಿಲ್ಲ. ಒಪ್ಕೊಂಡು ಹೋದಂತ ಯೋಗೇಶು ಅದಾದ್ಮೇಲೆ ವೆಂಕಯ್ಯ ಆಗ್ಬೋದು ಮತ್ತೆ ಒಂದಷ್ಟು ಜನ ಈ ಹೋರಾಟಗಾರರಾಗ್ಬೋದು, ಯಾವುದೇ ವಿಚಾರವಾಗಿ ಈ ವಿಚಾರವಾಗಿ ವಾಯ್ಸ್ ಮಾಡಲ್ಲ. FIR ಆಗೈತಲ್ಲ, ಅರೆಸ್ಟ್ ಜೈಲ್ ಕಳಿಸಬೇಕಾಗಿತ್ತಲ್ಲ, ಇದು ಮೇಜರ್ ಶಿಕ್ಷೆ ಅಲ್ವಾ, ಇವನ್ಗೆ ಯೋಗೇಶ್ ಆಗ್ಬೇಕಾಗಿರೋಂಥದ್ದು, ಸೇವೆಯಿಂದ ವಜಾ ಮಾಡ್ಬೇಕಾಗಿತ್ತಲ್ವಾ. ಆದ್ರೆ ಈ ವಿಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದಷ್ಟು ಚರ್ಚೆಗಳು ನಡೆಯಲ್ಲ, ಬಿಟ್ಬಿಡಿ. ಈ ಒಂದು ಕಾರಣ ಇದು FIR ದೇನು ನಮ್ಮ ಪೇಪರ್ ಇವಾಗ ಏನು ನಾವು ಇದು ಮಾಡ್ತಾ ಇದೀವಿ, ಈ ವಿಚಾರ ಒಂದ್ ಕಡೆ ಇರ್ಲಿ. ಇದಾದ್ಮೇಲೆ ಏನಕ್ಕೆ ನಾನು ಈ ವಿಚಾರ ತಗೊಂಡೆ ಅಂದ್ರೆ, ಸೌಜನ್ಯನ ಅತ್ಯಾಚಾರ ಮಾಡಿರೋ ನನ್ನ ಮಕ್ಳು ಈ ನನ್ನ ಮಕ್ಕಳೇ ಅಂತ ಹೇಳ್ಬಿಟ್ಟು ಸೌಜನ್ಯ ಹೋರಾಟಗಾರರು ಬಂದು ವಿಚಾರ ತಿಳಿಸ್ತಾನೆ. ಆವಾಗಲೇ ಇವನೇ ಮಾಡಿರೋಂಥದ್ದು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗ್ತೈತಿ ನಿಷ್ಠರ ಮೇಲೆ. ಅಲ್ಲಿ ತನಕ ಜಾಸ್ತಿ ಜನ ಕನ್ಫ್ಯೂಸ್ ಇರ್ತೈತಿ ಇದು. ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಯಾರು ಹೇಳಿದ್ದು, ಯೋಗೇಶೇ ಬಂದು ಹೇಳಿದಾಗ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಆಯ್ತಪ್ಪ ನಿನ್ ತಪ್ಪಿಲ್ಲಲ್ಲ, ಸೈಲೆಂಟ್ ಆಗಿ ಇರ್ಬೇಕಾಗಿತ್ತು. ಮತ್ತೆ ಯೋಗೇಶ್ ಏನ್ ಮಾಡ್ತಾನೆ ಗೊತ್ತಾ, ಕೋರ್ಟ್ಗೆ ಹೋಗ್ತಾನೆ, KIT ಹೋಗ್ತಾನೆ. ಅಲ್ಲೇನ್ ಮಾಡ್ತಾನೆ, ಸರ್ ನಾನು ಇಲ್ದಿರೋ ಇರೋಂತ ಸಮಯದಲ್ಲಿ ನನ್ನ ಪುಸ್ತಕ ಎತ್ಕೊಂಡು, ನನ್ನ ರಶೀದಿ ಪುಸ್ತಕ ಎತ್ಕೊಂಡು ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟಾರೆ. ಯಾರು ಕಿಡಿಗೇಡಿಗಳು ಯಾರು ಮಾಡಿದ್ರಪ್ಪ, ನಾರಾಯಣ್ ಮಾಡಿದ್ರ, ಜಮುನಾ ಮಾಡಿದ್ರ, ಅಥವಾ ಸೌಜನ್ಯ ಮಾಡಿದ್ರ, ಅಥವಾ ಯಾರು ಮಾಡಿದ್ರು ಕಿಡಿಗೇಡಿಗಳು? ನಿನ್ನ ಪುಸ್ತಕ ಎತ್ಕೊಂಡ್ಬೇಕಂದ್ರೆ ನೀನೇ ಎತ್ಕೊಬೇಕು, ಅಥವಾ ನಿನ್ನ ಪೊಲೀಸ್ ಸಿಬ್ಬಂದಿಗಳು ಎತ್ಕೊಬೇಕು. ಈ ವಿಚಾರ ಆಚೆ ಬಂದ ಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಯಾರೋ ಕಿಡಿಗೇಡಿಗಳು ಇದು ಮಾಡಿದ್ದಾರೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ನ ಏನ್ ಮಾಡ್ತಾರೆ, KIT ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡ್ಕೊಂತಾರೆ. ಇದಾದ್ಮೇಲೆ ಹೈಕೋರ್ಟ್ಗೆ ಕೇಸ್ ತಗೊಂಡೋಗುವಂತ ಯಾವುದೇ ಗಂಡಸು ಇಲ್ಲಿ ತನಕ ಹುಟ್ಟಿಲ್ಲ. ಎಲ್ಲೆಲ್ಲೇನೇನ್ ಮಾಡಿದ್ದಾರೆ, ಎಲ್ಲೆಲ್ಲೇನೇನೋ ಅವ್ಯವಹಾರಗಳು ನಡೆದಿದ್ದೋ ನಮ್ಗೆ ಗೊತ್ತಿಲ್ಲ. ಸರ್ಕಾರನೇ ಹೋಗ್ಬೇಕಾಗಿತ್ತು ಹೈಕೋರ್ಟ್ ತಗೊಂಡು, ಇಷ್ಟೊಳಗೆ ಯೋಗೇಶ್ದು ಸೇವೆಯಿಂದ ಅಮಾನತ್ ಮಾಡ್ಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಈಗ ನಾನೇನ್ ಮಾಡ್ತೀನಿ, ಈ ಕೇಸ್ನ ಹೈಕೋರ್ಟ್ ತಗೊಂಡೋಗ್ತೀನಿ. ಮಾನ್ಯ ಗೃಹ ಸಚಿವರ ಹತ್ರ ಮತ್ತೆ ನಾವು DGIGP ಅವರು ಏನೇನಿದ್ದಾರೆ ಇವ್ರ ಹತ್ರ ಎಲ್ಲಾರ ಹತ್ರ ಮಾತಾಡ್ಕೊಂಡು ಈ ಕೇಸ್ ನಾನು ಹೈಕೋರ್ಟ್ ತಗೊಂಡೋಗಿ, ನೋಡಿ ಸ್ವಾಮಿ ಅವನ ಪುಸ್ತಕ ಅವ್ನು ಹೇಳ್ತಾ ಇರೋಂಥದ್ದೇನೋ ಯಾರೋ ಕಿಡಿಗೇಡಿಗಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರಲ್ಲ, ಕಿಡಿಗೇಡಿಗಳು ಕೊಡೋಂಥದ್ದೇನಿದೆ, ಇದನ್ನ ಕಿಡಿಗೇಡಿಗಳು ಕೊಡೋಂಥದ್ದೇನಿದೆ? ಮತ್ತೆ ನೀನ್ ಇದೇ ತರ ನೀನು ರಶೀದಿ ಪುಸ್ತಕ ಕೊಟ್ಟಿರೋನು ಗನ್ ಕೊಟ್ಬಿಟ್ಟು ಯಾರನ್ನ ಶೂಟ್ ಮಾಡಿಸ್ಬಿಟ್ರೆ, ಯೋಗೇಶ್ ಅವ್ರು ಅನ್ಕೊಂಡಿರ್ಬೋದು ಸಂದೇಶ್ ಸುಮ್ನೆ ಬಿಟ್ಬಿಡ್ತಾನಂತ. ಇನ್ನ ಚಿಕ್ಕ ಮಗು, ಹಾಲು ಕುಡಿಯೋ ಮಗು ಸಂದೇಶು, ಸುಮ್ನೆ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯೋಗೇಶ್ ಅನ್ಕೊಂಡಿರ್ಬೋದು. ಹಾಲು ಕುಡಿಯೋ ಮಗು ಅಲ್ಲ ನಾನು, ಬೇರೆ ಏನೇನೋ ಮಾತಾಡ್ಬಿಡ್ತೀನಿ ಸುಮ್ನೆ. ಆಮೇಲೆ ನಾನು ಅಷ್ಟೇ ಅಲ್ಕಾನ ಬೇಡ, ಅವೆಲ್ಲ ಮಾತಾಡೋದು ಬೇಡ. ಬಟ್ ನಾನು ಹೇಳೋಂಥದ್ದೇನೆಂದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾನೇನ್ ಮಾಡ್ತೀನಿ, ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿ ಫಸ್ಟ್ ಸ್ಟೆಪ್ ಇದು ನಂದು, ಯೋಗೇಶ್ನ ಸೇವೆಯಿಂದ ಅಮಾನತ್ ಮಾಡಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ ಒಂದು ಕಡೆ. ಎರಡನೇ ವಿಚಾರ, ಒಂದು ದರೋಡೆ ನಡೀತಿದ್ದು ಬೆಂಗಳೂರಲ್ಲಿ. ಯೋಗೇಶ್ ತುಂಬಾ ಒಳ್ಳೆಯವನು ಅಂತ ಇದಾರಲ್ಲ, ಅದಕ್ಕೆ ಹೇಳ್ತಾರೆ. ಒಂದು ದರೋಡೆ ನಡೆದಾಗ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಿಸಿ, ಅವಾಗ ಈ ಅಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಯೋಗೇಶ್ ಬೆಂಗಳೂರಲ್ಲಿ. ಒಂದು ದರೋಡೆ ನಡೆದಾಗ ಸಬ್ ಇನ್ಸ್ಪೆಕ್ಟರ್ಗೆ
ದರೋಡೆ ನಡೆದು ನೀನ್ ರಿಕವರಿ ಮಾಡ್ಕೊಟ್ರೆ ಏನ್ ಬರ್ತೈತಿ ನಿನ್ಗೆ, ರಿಕವರಿ ಆಗಿಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ನೀನೇ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ಸ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಲಕ್ಷ ದುಡ್ಡು ತಗೊಳ್ತಾನೆ. ಈ ಪ್ರಕರಣ ನೆಕ್ಸ್ಟ್ ಮಾತಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದೇ. ಯೋಗೇಶೇ ನಮ್ ಟಾರ್ಗೆಟ್. ಈಗ ಯೋಗೇಶೇ ಬಂದು ಕೋರ್ಟಲ್ಲಿ ಸರೆಂಡರ್ ಆಗೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇದಾದ್ಮೇಲೆ ಒಂದು ದರೋಡೆ ಕೇಸು, ಎರಡನೇದು ಪುತ್ತೂರು ಸುಳ್ಯ ಬಾರ್ಡರ್ ಅಲ್ಲಿರುವಂತ ಪ್ರಾಪರ್ಟಿ ಕೇಸ್, ಪ್ರಾಪರ್ಟಿಗಳು, ಆಮೇಲೆ ಚಾಕ್ಲೇಟ್ ಕಂಪ್ನಿ ಹಿಂದೆ ಇರುವಂತಹ ಇದ್ರದ್ದು ಏನದು ಒಂದಷ್ಟು ಅಪಾರ್ಟ್ಮೆಂಟ್ಸ್, ಈ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು, ಆಮೇಲೆ ಒಂದು ಹೆಣ್ಮಗಳನ್ನ, ಒಂದು ಮಹಿಳೆ ಅಮಾಯಕ ಹೆಣ್ಮಗಳನ್ನ ಯೋಗೇಶ್ ಎಷ್ಟರ ಮಟ್ಟಕ್ಕೆ ಮೋಸ ಮಾಡ್ತಾನೆ, ಇದರದ್ದು ಒಂದಷ್ಟು ಡೀಟೇಲ್ಸ್. ಇದೆಲ್ಲ ಆದ್ಮೇಲೆ ಇವರು ಇದೆಲ್ಲ ಫಸ್ಟ್ ಒಂದು ಟೀಸರೇ, ಇವಾಗ ಈ ವಿಡಿಯೋನು ಟೀಸರೇ, ಪಿಕ್ಚರ್ ಇನ್ನ ಜಾಸ್ತಿ ಬಾಕಿ ಐತಿ. ಇಷ್ಟೆಲ್ಲ ಏನ್ ಮಾಡ್ತಾನೆ ಗೊತ್ತಾ, ಹುಡುಕಾಡ್ತಾ ಇರ್ತಾನೆ ಇನ್ನರ್ ವೇರ್ನ. ಅವನು ಸೆಕ್ಶುವಲಿ ಪರ್ಫಾರ್ಮರ್ ಅಲ್ಲ, ಅವನು ಇನ್ನರ್ ವೇರು ಇಂಥದ್ದು ಒಂಥರ ಸೈಕೋ ನಿಶ್ಚಲ್. ಅಲ್ಲಿ ಹುಡುಕಾಡ್ತಾ ಇರ್ತಾನೆ, ಸಿಗಲ್ಲ. ಅದಾದ್ಮೇಲೆ ಎಲ್ಲಿ ರೇಪ್ ನಡೆದಿರ್ತೈತೋ ಆ ಜಾಗಕ್ಕೆ ಯೋಗೇಶ್ ಬಂದು ಇನ್ನರ್ ವೇರ್ ಹುಡುಕ್ತಾನೆ. ಈ ಗಂಭೀರವಾದಂತ ಒಂದು ಭಯಾನಕವಾದಂತ ಒಂದು ಸತ್ಯನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದಾದ್ಮೇಲೆ ತಿಳಿಸ್ತಾ ಇರ್ತೀನಿ. ಆಮೇಲೆ ದಲಿತರಿಗೆ ವೀರೇಂದ್ರ ಹೆಗಡೆ ಅವರಿಂದ ದಲಿತರಿಗಾಗಿರುವಂತ ಅನ್ಯಾಯ ಅದನ್ನು ತಿಳಿಸ್ತಾ ಇರ್ತೀನಿ. ನಾನು ಸ್ವಲ್ಪ ಮೈ ಹುಷಾರಿಲ್ಲ, ಇಲ್ಲಾಂದ್ರೆ ಈ ವಿಡಿಯೋ ಒಂದು 3 ದಿನಕ್ಕೆ ಮೊದಲೇ ಬಿಟ್ಬಿಡ್ತಾ ಇದ್ದೆ, ಮಾತಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಇರ್ಲಿ, ಅದು 1000 ಆಗ್ಲಿ, ಈ ಪ್ರಾಣ ಬದುಕಿರೋ ತನಕ ಅವ್ರ ಮೇಲೆ ಹೋರಾಟ ಮಾಡ್ತಾನೆ ಇರ್ತೀನಿ. ಅವ್ರದ್ದೇನ್ ಗೊತ್ತಾ, ಸುಮ್ಮನೆ ನೋಡ್ಕೊಂಡಿರ್ಬೇಕಷ್ಟೇ, ಏನು ಮಾಡ್ಕೊಳಕ್ಕಾಗಲ್ಲ. ಸಂದೇಶನ ಕರ್ನಾಟಕ ರಾಜ್ಯ ಜನತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲಾ ವಿಚಾರಗಳನ್ನು ನಾನೇ ಮುನ್ನೆಲೆಗೆ ನಿಂತ್ಕೊಂಡು ಹೋರಾಟ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಕ್ವಿಟಲ್ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಹೋರಾಟನ ರೂಪಿಸ್ತಾ ಇದೀವಿ. ಎಲ್ಲರೂ ಬಂದು ಕೈ ಜೋಡಿಸಿ. ಅದಾದ್ಮೇಲೆ ಮೈಸೂರು ನಮ್ಮ ಸಿದ್ದರಾಮಯ್ಯನವರ ಮನೆ ತನಕ ಕಾಲ್ನಡಿಗೆ ಜಾಥಾ ಹೋರಾಟ ಇರ್ತೈತೆ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಂತ. ಇದನ್ನು ಹಂತವಾಗಿ ಹೋರಾಟ ಮಾಡೋಣ, ವಿಡಿಯೋನು ಮಾಡೋಣ, ಹೋರಾಟನೂ ಮಾಡೋಣ. ಸೌಜನ್ಯರಿಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಇಷ್ಟು ದಿನಗಳ ಕಾಲ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋಂಥ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.